ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ಪ್ರಕರಣ ತಿಂಗಳ ಬಳಿಕ ಗುಂಡಾ ಶಾಸಕ ಗಣೇಶ್ ಬಂಧನ. ಗುಜರಾತ್ನ ಸೋಮನಾಥ್ನಲ್ಲಿ ಬಲೆಗೆ ಬಿದ್ದ ಎಂಎಲ್ಎ. ಶಾಸಕನ ಜೊತೆ ಇದ್ದ ಸ್ನೇಹಿತರು ಅರೆಸ್ಟ್. ಪ್ರಕರಣದಲ್ಲಿ ಸಂಬಂಧ ಇಲ್ಲದೆ ಇದರೊಳಗೆ ಸ್ನೇಹಿತರ ರಿಲೀಫ್ ಸಾಧ್ಯತೆ. ಮಧ್ಯರಾತ್ರಿ ಜಡ್ಜ್ ಮನೆಗೆ ಆರೋಪಿಗಳು ಹಾಜರು. ಲೋಕಸಭಾ ಚುನಾವಣಾ ತಯಾರಿ. ನಾಳೆ ಬೆಂಗಳೂರಿಗೆ ಅಮಿತ್ ಶಾ. ಸಾಲು ಸಾಲು ಸಭೆಗಳ ಮೂಲಕ ರಣತಂತ್ರ. ಸೀಟ್ ಹಂಚಿಕೆ ಬಗ್ಗೆ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ. ಆಪರೇಷನ್ ಕಮಲ ಆಡಿಯೋ ಬಹಿರಂಗ ಪ್ರಕರಣ. ಎಫ್ಐಆರ್ ರದ್ದು ಕೋರಿದ್ದ ಬಿಎಸ್ವೈ ಅರ್ಜಿ. ವಾದ ವಿವಾದ ಆಲಿಸಿದ ಬಳಿಕ ತೀರ್ಪು ಕಾಯ್ದಿರಿಸಿದ ಕೋರ್ಟ್. ದೋಸ್ತಿಗಳ ನಡುವೆ ಸೀಟು ಹಂಚಿಕೆ ಹಗ್ಗ ಜಗ್ಗಾಟ. ಸಿದ್ದರಾಮಯ್ಯ ಸಿಎಂ ಬೆಗ್ಗರ್ಸ್ ವಾಕ್ವಾರ್. ಇದು ಇಂದು ದೇವೇಗೌಡ ಜೊತೆ ಚರ್ಚೆ ಸಾಧ್ಯತೆ. ಲೋಕಸಭೆಯಲ್ಲಿ 12 ಸೀಟ್ ಕೊಟ್ಟರಷ್ಟೇ ಮೈತ್ರಿ. 12 ಕೊಡದಿದ್ರೆ 28 ಕ್ಷೇತ್ರಗಳಲ್ಲಿ ಫ್ರೆಂಡ್ಲಿ ಫೈಟ್. ಮೈತ್ರಿ ಕಸರತ್ತಿನಲ್ಲಿ ಕಾಂಗ್ರೆಸ್ ನಾಯಕರಿಗೆ ಎಚ್.ಡಿ. ರೇವಣ್ಣ ಶಾಕ್. ಮಂಡ್ಯದಿಂದ ನಿಖಿಲ್ ಸ್ಪರ್ಧೆ ಬಹುತೇಕ ಖಚಿತ. ಸ್ಥಳೀಯ ಮುಖಂಡರು ಶಾಸಕರಲ್ಲಿ ಸಿಎಂ ಚರ್ಚೆ. ಸುಮಲತಾ ಕೂಡ ನಾಳೆ ಚರ್ಚೆ ಮಾಡಿ ನಿರ್ಧಾರ. ಪುಲ್ವಾಮಾ ದಾಳಿಗೆ ಪ್ರತೀಕಾರ. ಜೈಪುರದ ಸೆಂಟ್ರಲ್ ಜೈಲಿನಲ್ಲಿದ್ದ ಪಾಕಿಸ್ತಾನ ಮೂಲದ ಕೈದಿ ಹತ್ಯೆ. ರಾಜತಾಂತ್ರಿಕ ಹೋರಾಟಕ್ಕೆ ಎದುರಾಯಿತು ಸಂಕಷ್ಟ. ಪಾಕಿಸ್ತಾನದಲ್ಲಿರುವ ಭಾರತ ಹೈಕಮಿಷನರ್ ಜೈಲಿಗೆ ಗೃಹ ಸಚಿವರೊಂದಿಗೆ ಅಜಯ್ ಬಸಾರಿಯಾ ಸಮಾಲೋಚನೆ. ಪಾಕಿಸ್ತಾನಕ್ಕೆ ಕಠಿಣ ಸಂದೇಶ ರವಾನೆಗೆ ಸಿದ್ಧತೆ. ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾರತ ಪಾಕಿಸ್ತಾನ ಪಂದ್ಯ ಡೌಟ್. ಕೇಂದ್ರ ಸರ್ಕಾರದಿಂದ ಈಗಾಗಲೇ ನಿರ್ಧಾರ. ಮುಂದಿನ ಎಎಸಿ ಸಭೆಯಲ್ಲಿ ಹೊರಬೀಳುತ್ತೆ ಆದೇಶ. ಲವಜಸಿಂಗ್ ಸಿದ್ದು ವಿರುದ್ಧ ನಿಲ್ಲದ ಆಕ್ರೋಶ. ಪಾಕ್ ಪ್ರಧಾನಿಯನ್ನು ತಪ್ಪಿಕೊಂಡು ಪೋಸ್ಟರ್ ಹಾಕಿ ಕೀಟ್ಲೆ. ಇಮ್ರಾನ್ ಖಾನ್ ಹೇಳಿಕೆ ವಿರುದ್ಧ ಅಸೆಂಬ್ಲಿಯಲ್ಲಿ ಹಕ್ಕುಚ್ಯುತಿ ಮಂಡನೆ. ವಿರೋಧದ ಅಂತ್ಯಕ್ರಿಯೆ ವೇಳೆ ಬಿಜೆಪಿ ಸಚಿವನ ಉದ್ದಾಟತನ. ಶೂ ಹಾಕಿಕೊಂಡು ಕೂತಿದ್ದಲ್ಲದೆ ಸ್ನೇಹಿತರೊಂದಿಗೆ ಹರಟೆ. ರೊಚ್ಚಿಗೆದ್ದ ಸಂಬಂಧಿಕರಿಂದ ಪ್ರತಿಭಟನೆ. ಎಚ್ಚೆತ್ತು ಶೂ ಕಳಿಸಿ ಸೈಲೆಂಟ್ ಆದ ಸಚಿವ. ಭಾರತ ಸೌದಿ ಅರೇಬಿಯಾ ನಡುವೆ ಸೌಹಾರ್ದ ಮಾತುಕತೆ. ಭಯೋತ್ಪಾದನೆ ನಿಗ್ರಹಕ್ಕೆ ಭಾರತವನ್ನು ಕೈಜೋಡಿಸಲು ಸದಾ ಸಿದ್ಧ. ಪ್ರಧಾನಿ ಮೋದಿಗೆ ಭರವಸೆ ಕೊಟ್ಟ ಸೌದಿ ರಾಜಕುಮಾರ್. ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಪ್ರವಾಸ. ಹುತಾತ್ಮ ಯೋಧರ ಕುಟುಂಬಕ್ಕೆ ಸಾಂತ್ವನ. ಶಾಮ್ಲಿಯ ರಘುನಾಥ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ರಾಬರ್ಟ್ ವಾದ್ರಾಗೆ ಇನ್ನೂ ತಟ್ಟುತ್ತಲೇ ಇದೆ ಇಡಿ ಬಿಸಿ. ಮತ್ತೆ ವಿಚಾರಣೆ. ದಿನವಿಡೀ ಮಾಹಿತಿ ಕಲೆ ಹಾಕಿದ ಅಧಿಕಾರಿಗಳು. ತಮಿಳುನಾಡಿನಲ್ಲಿ ಲೋಕಸಭಾ ಚುನಾವಣೆಗೆ ಮಹಾಮೈತ್ರಿ. ಬಿಜೆಪಿ ಅಣ್ಣಾ ಡಿಎಂಕೆ ಬೆನ್ನಲ್ಲಿ ಕಾಂಗ್ರೆಸ್ ಡಿಎಂಕೆ ಮೈತ್ರಿ. ಸೀಟು ಹೊಂದಾಣಿಕೆ ಬಗ್ಗೆ ಇನ್ನೂ ಆಗಬೇಕಿದೆ ಫೈನಲ್. ತಾಯಿ ಸಾವಿನಿಂದ ಅಪಘಾತಕ್ಕೊಳಗಾಗಿದ್ದ ಮಗ. ಆಘಾತಕ್ಕೊಳಗಾಗಿದ್ದ ಮಗ ತಾಯಿ ಜೊತೆಗೆ ಬೆಂಕಿ ಇಡುವಾಗಲೇ ಸಾವು. ಕಾರವಾರ ಸಿದ್ದರದಲ್ಲಿ ಮನಕಲುಕುವ ಘಟನೆ. ಸಹೋದ್ಯೋಗಿ ಮೇಲೆ ದೇಶಕ್ಕೆ ಪುಸ್ತಕ ಕಳ್ಳತನ. ಸಿಕ್ಕಿಬಿದ್ದ ಬೆಳಗಾವಿಯ ಶಿಕ್ಷಕ ಕೌಜಲ್ಗಿ. ಸಿಸಿಟಿವಿಯಲ್ಲಿ ದೃಶ್ಯ ಕಂಡು ಸಿಬ್ಬಂದಿಯೆಲ್ಲ ಕಕ್ಕಾಬಿಕ್ಕಿ. ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ತೆರಿಗೆ ಬಗ್ಗೆ ಸದ್ಯಕ್ಕೆ ನಿರ್ಧಾರ. ಸೇಲ್ಸ್ ರಿಟರ್ನ್ಸ್ ಅವಧಿ ಫೆಬ್ರವರಿ 22 ವಿಸ್ತರಣೆ. ಜೈಟ್ಲಿ ನೇತೃತ್ವದ ಜಿಎಸ್ಟಿ ಕೌನ್ಸಿಲ್ನಲ್ಲಿ ನಿರ್ಧಾರ. ಎರ್ನಾಕುಳಂ ರೈಲ್ವೆ ಸ್ಟೇಷನ್ ಬಳಿ ಪ್ಲಾಸ್ಟಿಕ್ ಫ್ಯಾಕ್ಟರಿಯಲ್ಲಿ ಬೆಂಕಿ. ದಗದಗನೆ ಹೊತ್ತಿ ಉರಿದ ಇಡೀ ಕಾರ್ಖಾನೆ. ಅಗ್ನಿ ನಂದಿಸಲು ಸಿಬ್ಬಂದಿ ಸಾಹಸ. ತಮಿಳುನಾಡು ಜಲ್ಲಿಕಟ್ಟು ಆಚರಣೆ ವೇಳೆ ಮಾರಾಮಾರಿ. ಇಬ್ಬರು ಪೊಲೀಸ್ ಸೇರಿ ಹಲವರಿಗೆ ಗಾಯ. ರಣಾಂಗಣವಾಯಿತು ಇಡೀ ಗ್ರಾಮ. ಯೂನಿವರ್ಸಿಟಿ ಕ್ಯಾಂಪಸ್ ಎಲೆಕ್ಷನ್ಗೆ ವಿದ್ಯಾರ್ಥಿಗಳು ಒತ್ತಾಯ. ಅನುಮತಿ ನೀಡದ ಜಾಧವ್ಪುರ ವಿವಿಸಿ ಮೇಲೆ ಹಲ್ಲೆ. ವಿದ್ಯಾರ್ಥಿಗಳ ಗಲಾಟೆಯಿಂದಾಗಿ ಆಸ್ಪತ್ರೆ ಸೇರಿದ ಕುಲಪತಿ. ಎನ್ಎಸ್ಯುಐ ಕಾರ್ಯಕರ್ತರ ಹತ್ಯೆಯಿಂದಾಗಿ ಮಂಕಾದ ಕೇರಳ ಕಾಂಗ್ರೆಸ್. ಮಗನ ಮದುವೆಯನ್ನೇ ಮುಂದೂಡಿದ ರಮೇಶ್ ಚೆನ್ನಿತಾಲ. ಪಕ್ಷಕ್ಕಾಗಿ ಮದುವೆಗೆ ಬ್ರೇಕ್ ಹಾಕಿಕೊಂಡ ನವಜೋಡಿ. ಕೆಎಸ್ಆರ್ಟಿಸಿಯಿಂದ ವಜಾಗೊಂಡ ಮಹಿಳಾ ಸಿಬ್ಬಂದಿ ಸಿಟ್ಟು. ಕೇರಳ ವಿಧಾನಸಭೆ ಕಚೇರಿ ಎದುರು ವಿಭಿನ್ನ ಹೋರಾಟ. ಸಾಮೂಹಿಕವಾಗಿ ಪೊಂಗಲ್ ಆಚರಣೆ ಮಾಡುವ ಮೂಲಕ ಪ್ರತಿಭಟನೆ. ಚೆನ್ನೈನಲ್ಲಿ ಬುಕ್ ಆಯಿತು ಡಿನ್ನರ್. ದೂರದ ರಾಜಸ್ಥಾನದಿಂದ ಹೊತ್ತು ತಂದ ಡೆಲಿವರಿ ಬಾಯ್. ಸ್ವಿಗ್ಗಿ ಅವಾಂತರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಗೇಲಿ. ಬೆಂಗಳೂರಿನ ಬಾನಂಗಳದಲ್ಲಿ ಏರ್ ಶೋ. ಗಗನದಲ್ಲಿ ಸುಖೋಯ್ ತೇಜಸ್ ಫಾಲ್ಕನ್ ಆರ್ಭಟ. ಲೋಹದ ಅಕ್ಕಿಗಳ ಸರ್ಕಸ್ ಕಂಡು ಪ್ರೇಕ್ಷಕರು ಫಿಲ್ಮಿದ. ದೇಶದ ರಾಜಕಾರಣವನ್ನೇ ಬೆಚ್ಚಿ ಬೀಳಿಸಿದ ರಫೇಲ್. ಏರೋ ಇಂಡಿಯಾದಲ್ಲಿ ರಫೇಲ್ ಹಾರಾಟ. ಎಲ್ಲರ ಗಮನ ಸೆಳೆಯಿತು ರಫೇಲ್ ಕಸರತ್ತು. ಗಾಯಕ ಸೋನು ನಿಗಮ್ಗೆ ಬ್ಯಾಕ್ ಪೇನ್. ನೇಪಾಳದ ಕಾರ್ಯಕ್ರಮವೊಂದಕ್ಕೆ ತೆರಳಿದ್ದಾಗ ಕಾಡಿದ ಬೆನ್ನು ನೋವು. ನೇಪಾಳ ಆಸ್ಪತ್ರೆ ದಾಖಲು. ಹಲವು ಪರೀಕ್ಷೆ. ಪುನೀತ್ ಅಭಿನಯದ ಯುವರತ್ನ ಸಿನಿಮಾದ ಶೂಟಿಂಗ್. ಮೊದಲ ಹಂತ ಚಿತ್ರೀಕರಣ ಮುಕ್ತಾಯ. ನಿರ್ದೇಶಕ ಸಂತೋಷ್ ಪುನೀತ್ ಕಾಂಬಿನೇಷನ್ ಸಿನಿಮಾಗೆ ವಿ ಹರಿಕೃಷ್ಣ ಸಂಗೀತ. ದರ್ಶನ್ ಅಭಿನಯದ ಯಜಮಾನ ಮಾರ್ಚ್ 1ಕ್ಕೆ ರಿಲೀಸ್. ಶನಿವಾರದಿಂದ ಆನ್ಲೈನ್ ಟಿಕೆಟ್ ಬುಕಿಂಗ್. ಈಗಾಗಲೇ ಮುಗಿಬಿದ್ದಿದ್ದಾರೆ ದರ್ಶನ್ ಅಭಿಮಾನಿಗಳು.